ತಮಿಳುನಾಡಿನ ಕರೂರ್ನಲ್ಲಿ ಟಿವಿಕೆ ಪಕ್ಷದ ರ್ಯಾಲಿಯ ಸಂದರ್ಭದಲ್ಲಿ ಆದಂತಹ ಕಾಲ್ತುಳಿತ 41 ಮಂದಿಯನ್ನ ಬಲಿ ತಗೊಂಡಿತ್ತು. ಇದೀಗ 2 ವಾರ ರ್ಯಾಲಿಗಳನ್ನ ರದ್ದು ಮಾಡಿದ್ದಾರೆ ಟಿವಿಕೆ ಮುಖ್ಯಸ್ಥ ವಿಜಯ್. ಕರೂರು ಕಾಲ್ತುಳಿತದ ಬಳಿಕ ರ್ಯಾಲಿಗಳನ್ನ ರದ್ದು ಮಾಡಲಾಗಿದೆ, ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮುಂದಿನ ರ್ಯಾಲಿಗಳ ಬಗ್ಗೆ ಮಾಹಿತಿಯನ್ನ ಕೊಡಲಾಗುತ್ತೆ ಅಂತ ಎಕ್ಸ್ ಖಾತೆಯಲ್ಲಿ ಟಿವಿಕೆ ಸಂಸ್ಥಾಪಕ ತಮಿಳಗ ವೆಟ್ರಿ ಕಳಗಂ ಸಂಸ್ಥಾಪಕ ವಿಜಯ್ ಅವರು ಪೋಸ್ಟ್ ಅನ್ನು ಮಾಡಿದ್ದಾರೆ. ನಿನ್ನೆಯಷ್ಟೇ ವಿಡಿಯೋ ಮುಖೇನವಾಗಿ ದುರ್ಘಟನೆಯ ಬಗ್ಗೆ ಮಾತನಾಡಿದ್ರು. ನನ್ನ ಜೀವನದಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತ ಅಂದುಕೊಂಡಿರಲಿಲ್ಲ, ಬಹಳ ನೋವಾಗಿದೆ, ಇದರ ಹಿಂದಿನ ಸತ್ಯಾಂಶ ಹೊರಗೆ ಬರಲಿ, ಸಂತ್ರಸ್ತರ ಜೊತೆಗೆ ನಾವಿರ್ತೀವಿ ಅಂತ ಹೇಳಿ ಭಾವುಕರಾಗಿಯೇ ಮಾತನಾಡಿದ್ರು. ಇದೀಗ ಕರೂರು ರ್ಯಾಲಿಯ ದುರಂತದ ಬಳಿಕ 2 ವಾರಗಳ ಕಾಲ ತಮ್ಮ ಮುಂದಿನ ರ್ಯಾಲಿಗಳು ಏನೆಲ್ಲ ಯೋಜನೆಗಳಿತ್ತೋ ಅದೆಲ್ಲವನ್ನ ಕೂಡ ಪೋಸ್ಟ್ಪೋನ್ ಮಾಡಲಾಗಿದೆ, ಮುಂದೂಡಲಾಗಿದೆ ಅಂತ ಹೇಳಿ ವಿಜಯ್ ಅವರೇ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ.